ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿ ನಾಯಕ್. ತುಂಬ ದಿನ ಆದಮೇಲೆ ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತಾನೆ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಜಾಸ್ತಿ ಮಾತಾಡೋದು ಬೇಡ, ವ್ಲಾಗ್ನ ಶುರು ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ಏನಿವತ್ತು ಈ ಒಂದು ವ್ಲಾಗ್ನ ವಿಶೇಷತೆ ಅಂತಂದರೆ, ಸೊ ನಾನು ABC ಜ್ಯೂಸ್ನ ಕುಡಿತೀನಿ ಆಯಿತಾ. ನನಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಕುಡಿತೀನಿ. ಡೈಲಿ ಕುಡಿಯಲ್ಲ, ಆ್ಯಕ್ಚುಲಿ ಅದನ್ನು ಡೈಲಿ ಕುಡಿಬೇಕು. ABC ಜ್ಯೂಸ್ ಅಂದರೆ ಇದೊಂದು ಮ್ಯಾಜಿಕಲ್ ಜ್ಯೂಸ್ ಅಂತಲೇ ಹೇಳ್ತಾರೆ. A ಫಾರ್ ಆ್ಯಪಲ್, B ಫಾರ್ ಬೀಟ್ರೂಟ್, C ಫಾರ್ ಕ್ಯಾರೆಟ್, ಈ ಮೂರನ್ನು ಹಾಕಿ ಗ್ರೈಂಡ್ ಮಾಡಿ ಮಾಡೋ ಜ್ಯೂಸ್ಗೆ ABC ಜ್ಯೂಸ್ ಅಂತ ಕರೀತಾರೆ. ಈ ಜ್ಯೂಸ್ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು, ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಹಿಂಗೆ ಯಾರೋ ನನಗೊಬ್ರು ಸಜೆಸ್ಟ್ ಮಾಡಿದ್ರು ಗ್ಲೋಯಿಂಗ್ ಸ್ಕಿನ್ ಆಗುತ್ತಂತೆ. ಅದರಿಂದ ಏನೇನೋ ತುಂಬ ಯೂಸಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಿಜ ಹೇಳಬೇಕು ಅಂದರೆ ಇಲ್ಲಿವರೆಗೂ ನಾನೊಂದು 2 ಸಲ ಕುಡಿದಿರ್ಬೋದು, ಬಟ್ ಇನ್ಮೇಲಿಂದ ರೆಗ್ಯುಲರ್ ಕುಡಿಯೋಣ ಅಂದ್ಕೊಂಡಿದ್ದೀನಿ ಆಯಿತಾ. ಸೊ ಬಟ್ ಈ ಒಂದು ಜ್ಯೂಸು ತುಂಬ ಹೆಲ್ತಿ ಅಂತೆ. ನಿಮಗೂ ಈ ಒಂದು ಮ್ಯಾಜಿಕಲ್ ಜ್ಯೂಸ್ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಮಗೂ ಗೊತ್ತು ಅಂತ. ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂತ. ಸೊ ಅದಕ್ಕೆ ನಾನು ಈ ಒಂದು ಜ್ಯೂಸ್ ಬಗ್ಗೆ ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ಈ ವ್ಲಾಗ್ನ ಮಾಡ್ತಾ ಇರೋದು. ಸೊ ಬನ್ನಿ ಆ ಜ್ಯೂಸ್ ಹೇಗಿದೆ ಅಂತ ತೋರಿಸ್ತೀನಿ. ಇದೇ ನನ್ನ ಒಂದು ಜ್ಯೂಸ್ ಆಯಿತಾ. ಸೊ ಆ್ಯಕ್ಚುಲಿ ಗ್ಲಾಸ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಬಾಕ್ಸ್ಗೆ ಹಾಕೊಂಡಿದ್ದೀನಿ. ಹೇಗಿರುತ್ತೆ ನೋಡೋಣ. ಚೆನ್ನಾಗಿದೆ, ಸ್ವಲ್ಪ ಖಾರ ಇದೆ. ಯಾಕಂದರೆ ಅಲ್ಲಿ ಪ್ಲೇಟ್ ಇತ್ತು, ನಮ್ಮಮ್ಮ ಖಾರ ಹಾಕಿಟ್ಟಿದ್ರು, ಅದೇ ಪ್ಲೇಟ್ಗೆ ಇಟ್ಬಿಟ್ಟಿದ್ದೀನಿ. ಅದರಿಂದ ಸ್ವಲ್ಪ ಖಾರ ಖಾರ ಅನ್ನಿಸ್ತಿದೆ. ಅದಿಲ್ಲ ಅಂತಂದರೆ ಜ್ಯೂಸ್ ತುಂಬ ಚೆನ್ನಾಗಿದೆ. ನಾನಂತೂ ಜ್ಯೂಸ್ನ ಖಾಲಿ ಮಾಡಾಯಿತು. ಆ್ಯಕ್ಚುಲಿ ನಿಜವಾದ ಕಾರಣ ಯಾಕೆ ವ್ಲಾಗ್ದು ಅಂತಂದರೆ, ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಎಕ್ಸ್ಪೆರಿಮೆಂಟ್ ಗೊತ್ತಾ? ಇದರಿಂದ ನಾವೆಲ್ಲ ಮಾಡಿ ಅದ್ರದ್ದು ಏನಂತಾರೆ, ಏನೋ ಸಿಗುತ್ತಲ್ಲ, ಅಂದರೆ ಒಂದು ಬೀಟ್ರೋಟು ಕ್ಯಾರೆಟು ಮತ್ತು ಆ್ಯಪಲ್ ಹಾಕಿ ಅದೊಂದು ಪೇಸ್ಟ್ ಥರ ಸಿಕ್ಕಿದೆ. ಸೊ ನಾನು ಸುಮ್ಮನೆ ಮುಖಕ್ಕೆ ಹಚ್ಕೊಳ್ಳೋಣ, ಹೆಂಗಿರುತ್ತೆ, ಏನಾದರೂ ಇದರಿಂದ ಯೂಸಸ್ ಆಗುತ್ತಾ, ಯಾಕಂದರೆ ವೇಸ್ಟೇಜಿಂದನೂ ನಾವು ಯೂಸ್ ಮಾಡ್ಕೋಬೇಕು ಅಂತ ಒಂದು ಕಲ್ತಿದ್ದೀವಲ್ಲ, ಹಾಗೆ ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಪೇಸ್ಟ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಇದರಲ್ಲಿ ಬರೀ ಕ್ಯಾರೆಟು, ಬೀಟ್ರೋಟು ಮತ್ತು ಆ್ಯಪಲಿಂದ ರಸ ತೆಗ್ದು ಮಿಕ್ಕಿರುತ್ತಲ್ಲ, ಅದೇ ಈ ಒಂದು ಪೇಸ್ಟು. ಸೊ ನೀವು ನೋಡ್ಬೋದು ನನ್ನ ಮುಖ. ಆ್ಯಕ್ಚುಲಿ ನಾನು ಏನು ಕ್ರೀಮು ಸಹ ಹಾಕಿಲ್ಲ, ಮುಖ ತೊಳೆದು ಊಟ ಮಾಡಿರೋದು ಅಷ್ಟು ಬಿಟ್ಟರೆ ನಾನು ಯಾವುದೇ ಕ್ರೀಮು ಹಾಕಿಲ್ಲ, ಲಿಪ್ ಕೇರು ಹಾಕಿಲ್ಲ. ಅದಕ್ಕೆ ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಒಂದು ಸ್ಕಿನ್ ಕೇರ್ನ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ನನ್ನ ಸ್ಕಿನ್ ಕೇರ್ ರೊಟೀನ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಹೇಳ್ತೀನಿ ಏನೇನು ಯೂಸ್ ಮಾಡ್ತೀನಿ ಮುಖಕ್ಕೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಹೇಗಿರುತ್ತೆ ಅಂತ ಅಪ್ಲೈ ಮಾಡ್ಕೊಳ್ಳೋಣ.
ಗೈಸ್, ಈಗ ನಾನು ಮುಖ ತೊಳ್ಕೊಬಂದಿದ್ದೀನಿ. ಇದೇ ನನ್ನ ಸ್ಕಿನ್ನು, ಸ್ವಲ್ಪ ಸಾಫ್ಟ್ ಆಗಿದೆ. ಅದು ಬಿಟ್ಟರೆ ನಾನು ಎಣ್ಣೆ ಹಾಕ್ಬಾರ್ದಿತ್ತೇನೋ, ಯಾಕಂದರೆ ಎಣ್ಣೆ ಸ್ವಲ್ಪ ಕಣ್ಣು ಗಟ್ಟಾಗ್ಬಿಟ್ಟಿದೆ, ಕಣ್ಣೆಲ್ಲ ಆಯ್ಲಿ ಥರ ಅನ್ನಿಸ್ತಿದೆ. ಆಯಿತಾ, ಅದೆಲ್ಲ ಬಿಟ್ಟರೆ ಇನ್ನೇನಿದೆ, ನಾಟ್ ಬ್ಯಾಡ್. ಸ್ವಲ್ಪ ಆಯ್ಲಿ ಅನ್ನೋದು ಬಿಟ್ಟರೆ, ಮೋಸ್ಟ್ಲಿ ಅದು ನನ್ನದೇ ತಪ್ಪು, ನಾನೇ ಕೊಬ್ಬರಿ ಎಣ್ಣೆನ ಉಗಿದ್ಬಿಟ್ಟೆ. ಅದೆಲ್ಲ ಬಿಟ್ಟು ಹೇಗಿದೆ ಈಗ ಸ್ಕಿನ್ ನಂದು, ಹೇಗೆ ಕಾಣ್ತಿದೆ? ಇವನ್ ನಾನು ಮಾಯಿಶ್ಚರೈಸರ್ ಕೂಡ ಹಾಕಿಲ್ಲ, ನಾನು ಕ್ರೀಮು ಹಾಕಿಲ್ಲ, ಹಾಗೆ ಮುಖ ತೊಳ್ಕೊ ಬಂದಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಸೊ ಇದೇ ನನ್ನ ಇವತ್ತಿನ ಚಿಕ್ಕ ವ್ಲಾಗ್. ನಾನು ನೆಕ್ಸ್ಟ್ ಬರ್ತೀನಿ ಒಂದು ಚೆನ್ನಾಗಿರೋ ಟಾಪಿಕ್ ಜೊತೆ ಅಂತ ಹೇಳ್ತಾ, ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಜೊತೆಗೆ ಯಾರು ನನ್ನ ಒಂದು ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕ್ ಕಮೆಂಟ್ ಶೇರ್ ಮಾಡಿ. ಜೊತೆಗೆ ನನಗೆ ಸಪೋರ್ಟ್ ಯಾವಾಗಲೂ ಮಾಡ್ತಾ ಇರಿ. ಇಂತಿ ನಿಮ್ಮ ಪ್ರೀತಿ ನಾಯಕ್. ಬಾಯ್.